ಅಜ್ಜಿ ಮನೆಗೆ ಬಂದುಬಿಟ್ರೆ ಅಂತೂ ಏನೋ ಪಕ್ಕದ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ನಮ್ಮ ಅಮ್ಮನ ಎಳ್ಕೊಂಡು. ಯಾಕಂದರೆ ಅಲ್ಲಿ ಚಿಕ್ಕ ಪಾಪು ಇದೆ, ಸೊ ಅದಕ್ಕೆ ಅವಳಿಗೆ ಒಳ್ಳೆ ಟೈಮ್ ಪಾಸ್ ಅಂತ. ಹಾಗೆ ಇವತ್ತು ಮನೆಗೆ ತನು, ಮನು, ಅಕ್ಕ ಎಲ್ಲ ಬಂದಿದ್ದರು. ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಏನಕ್ಕೆ ಅಂದರೆ ಸ್ವಲ್ಪ ಸೀರೆ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಡೋದಿತ್ತು, ಅಕ್ಕಗೂ ಕೂಡ ಕೊಡೋದಿತ್ತು. ಏನಂದರೆ ಸೀರೆ ತೊಗೊಳೋದಿರಲಿ, ಬ್ಲೌಸ್ ಸ್ಟಿಚಿಂಗ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ. ಸೀರೆಗಿಂತಲೂ ಒಂದೊಂದು ಸರಿ ಬ್ಲೌಸ್ ಸ್ಟಿಚಿಂಗ್ಗೆ ಕಾಸ್ಟ್ಲಿ ಆಗಿಬಿಟ್ಟಿರುತ್ತೆ. ಒಂದು ಸೆಟ್ ಆದರೆ ಒಂದು ಸೆಟ್ ಆಗೋಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಎಲ್ಲ ಮ್ಯಾಚ್ ಮಾಡೋದೇ ಒಂದು ದೊಡ್ಡ ಕೆಲಸ ಸೀರೆದು. ಸೊ ಹೆಂಗಿದ್ರು ಇಲ್ಲಿ ಬಂದಿದ್ವಲ್ಲ, ಅಕ್ಕ ಕೂಡ ಬಂದಿದ್ಲು. ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ, ಇಲ್ಲಿ ಎಲ್ಲರೂ ಮೂವರು ಆಡ್ಕೊಂಡು ಕೂತ್ಕೊಂಡಿರ್ತಾರೆ ಅಜ್ಜಿ ಜೊತೆ ಅಂತ ಹೊರಟಿದ್ವಿ. ನೋಡಿದ್ಲು, ಫಸ್ಟ್ ನೋಡಿದ ತಕ್ಷಣ ಹಿಂದಿಂದೆ ಬರ್ತಾಯಿದ್ಲು. ಅಷ್ಟೊತ್ತಿಗೆ ಮೈಂಡ್ ಡೈವರ್ಟ್ ಆಗಿ ಮತ್ತೆ ಆಟ ಆಡೋಕೆ ಹೋದ್ಲು. ಸೊ ಹಾಗೆ ಹೋಗ್ಬಿಟ್ಟು ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ರಿಟರ್ನ್ ಬರ್ತೀವಿ. ರಿಟರ್ನ್ ಬಂದಮೇಲೆ ರಿಯಾಕ್ಷನ್ ನೋಡಿ ಯಾವ ಥರ ಇರುತ್ತೆ. ಒಂದು 20 ನಿಮಿಷ ಏನೋ ಹೋಗಿದ್ದು ಅಷ್ಟೇ. ಬಂದಮೇಲೆ ಅವಳು ಮಾತಾಡೋದು ಕೇಳಿ, ಬಿಟ್ಟು ಹೋಗ್ಬಿಟ್ಟಿದ್ನ ನಿನ್ನ, ಸಾರಿನಾ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.